ತೆರವು ವಿಚಾರವಾಗಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಳಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 56 ಅಡಿಯ ಕನ್ನಡ ಧ್ವಜಸ್ತಂಭವನ್ನು ನೆಟ್ಟು ಸುಮಾರು 4 ವರ್ಷಗಳಾಗಿದ್ವು. ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ತಾಲೂಕು ಆಡಳಿತದ ವತಿಯಿಂದ ನೆಟ್ಟಿದ್ದ ಧ್ವಜಸ್ತಂಭವನ್ನು ಕರವೇ ಕಾರ್ಯಕರ್ತರಿಗೆ ಮಾಹಿತಿ ನೀಡದೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ರಾತ್ರೋರಾತ್ರಿ ತೆರವುಗೊಳಿಸಿದ್ರು. ಈ ಘಟನೆಯ ಕುರಿತು ಕೊರಟಗೆರೆ ಪಟ್ಟಣಕ್ಕೆ ಇಂದು ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಜೊತೆಗೆ ನೂರಾರು ಕರವೇ ಜಿಲ್ಲಾ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಕುವೆಂಪು ಒಂದು ಮಾತು ಹೇಳ್ತಾರೆ, ಅಂದು ಬ್ರಿಟಿಷರು ಚುಚ್ಚುವಾಗ ನೋವಾಯಿತು, ಈಗ ನಮ್ಮವರೇ ಚುಚ್ಚುವುದು ನೋವಲ್ಲವೇ? ನಮ್ಮಲ್ಲಿ ಮೀರ್ ಸಾಧಕರು ಇಂದಿಗೂ ನಮ್ಮಲ್ಲಿ ಇದ್ದಾರೆ. ಅವರೇ ಈ ಧ್ವಜಸ್ತಂಭ ತೆರವುಗೊಳಿಸಿ ಕನ್ನಡ ತಾಯಿಯ ಕರಳು ಬಗೆದಿದ್ದಾರೆ. ನಾಡಿನಲ್ಲಿ ಹಿಂದಿ ವಾಲಗಳ ವಿರುದ್ಧ ಪ್ರತಿಭಟನೆ ಮಾಡುವ ಬದಲು ನಾವು ನಮ್ಮ ಕನ್ನಡದ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸುವಂತಹ ಸಂದರ್ಭ ಬಂದಿದೆ. ಎಷ್ಟು ಜನ ಪೊಲೀಸ್ ಸಿಬ್ಬಂದಿಯ ಬಂದೋಬಸ್ತ್ ವ್ಯವಸ್ಥೆ ಬೇಕಾಗಿರಲಿಲ್ಲ. ಎಷ್ಟು ಜನ ಪೊಲೀಸ್ ಸಿಬ್ಬಂದಿಯ ಬಂದೋಬಸ್ತ್ ವ್ಯವಸ್ಥೆ ಮಾಡಲು ನಿಮ್ಮ ಗೃಹ ಸಚಿವ ಆದೇಶ ಮಾಡಿದ್ದಾರೆಯೇ? ಬೆಳಗಾವಿ ಜಿಲ್ಲೆಯ ಕಂಡಕ್ಟರ್ ಮೇಲೆ ಸುಳ್ಳು ಪೋಕ್ಸೋ ಕೇಸ್ ಹಾಕಲು ಕೆಲವರು ಪ್ರೇರಣೆ ನೀಡಿದ್ರು. ಅದೇ ರೀತಿ ಇಲ್ಲಿ ಬಾವುಟ ತೆರವು ಮಾಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರೇರಣೆ ನೀಡಿದ್ದಾರೆಯೇ? ಅವರು ಸಜ್ಜನ ರಾಜಕಾರಣಿಯವರು, ಆ ರೀತಿ ಮಾಡಲ್ಲ. ನೀವು 10 ಕಡೆ ನಾಕಾಬಂದಿ ಹಾಕಿ ಭಯೋತ್ಪಾದಕರನ್ನ ಬಂಧಿಸಿದಂತೆ ತಾಲೂಕು ಅಧ್ಯಕ್ಷರಾದ ನಟರಾಜ್ ರವರನ್ನ ಬಂಧಿಸಿ ಧ್ವಜಸ್ತಂಭ ಕಿತ್ತು ಬಿಸಾಕಿದ್ದೀರಾ. ನೀವು ಇರುವುದು ಅಪ್ಪಟ ಕನ್ನಡದವರಿರುವ ಕೊರಟಗೆರೆಯಲ್ಲಿ. ನಾನು ಯಾವ ಪಕ್ಷದವನೂ ಅಲ್ಲ, ನಾನು ಕನ್ನಡಿಗ. ದೇವೇಗೌಡರ ಕಾಲದಿಂದಲೂ ನಾನು ಜೈಲಿಗೆ ಹೋಗಿ ಬಂದಿದ್ದೇನೆ. ನಾನು ಕನ್ನಡಿಗ. ಕನ್ನಡದ ಪರವಾಗಿ ನಿಂತಾಗ 16 ಬಾರಿ ಜೈಲಿಗೆ ಕಳಿಸಿದ್ದೀರಿ. ಇದರಿಂದ ನಾನು ಎಂದಿಗೂ ಕುಗ್ಗಿಲ್ಲ, ಕುಗ್ಗುವುದಿಲ್ಲ. ಇಲ್ಲಿನ ತಹಸೀಲ್ದಾರ್ ಈ ಧ್ವಜಸ್ತಂಭ ತೆರವು ಮಾಡಲಾಗಿದೆ, ಅದನ್ನ ಅಲ್ಲೇ ಹಾಕಬೇಕು. ಇಲ್ಲದಿದ್ದರೆ ನೀವು ಎಲ್ಲಿಗೆ ಹೋದ್ರೂ ಕನ್ನಡ ದ್ರೋಹಿ ಎಂದು ಕೂಗಿ ಹೇಳ್ತೇವೆ. ಅಂದು ಪಾಕಿಸ್ತಾನದ ಬಾವುಟ ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ಎಂಬಂತೆ ಕನ್ನಡ ಬಾವುಟ ತೆರವು ಕಾರ್ಯ ಮಾಡಿ ಸಂಭ್ರಮಿಸಿದ್ದೀರಿ. ಅಷ್ಟು ಜನ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ ಮಾಡಿಕೊಂಡು ಬಾವುಟ ಕಿತ್ತು ಬೆಸಾಡಿದ ನೀವು ಕನ್ನಡದವರಲ್ಲವೇ? ನಾವು ರಕ್ಷಣಾ ವೇದಿಕೆಯವರು ಮಾತ್ರ ಇದ್ರ ಬಗ್ಗೆ ಕೇಳಬಾರದು. ಕೊರಟಗೆರೆ ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಶ್ನೆ ಮಾಡಬೇಕೆಂದು ಕಿಡಿಕಾರುತ್ತಾರೆ. ಬದುಕಲಿಕ್ಕೆ ಬಂದವರಿಗೆ ನಾನು ಹೇಳುವ ಒಂದು ಮಾತು ಏನಬೇಕು ನೀವು ಅನ್ನೋದಾದ್ರೆ ಕನ್ನಡ ಕಲಿಯಲೇಬೇಕು. ಆ ಸರಿ ಆಗ್ಲಿಕ್ಕೋಸ್ಕರ ಈ ಪ್ರತಿಭಟನೆಯ ಹೊರತು ಯಾರ ಪ್ರತಿಷ್ಠೆಗಲ್ಲ. ಕನ್ನಡದ ನೆಲ ಜನತೆಗೆ ಹಾನಿ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಲಿ, ಗೃಹ ಸಚಿವರ ಕ್ಷೇತ್ರ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ. ಕನ್ನಡ ಭಾಷೆಯೇ ದೊಡ್ಡದು ಹೆಂಗೂ ನಮ್ಮ ನೆಲದ ರಾಜಕಾರಣದಲ್ಲಿ ಇರಬೇಕು. ಕನ್ನಡದ ಭಾಷೆಗೆ ಅವಮಾನ ಆದರೆ ಅದು ಕನ್ನಡಿಗರಿಗೆ ಆದಂಥ ಅವಮಾನ. ಕನ್ನಡದ ಬಾವುಟಕ್ಕೆ ಅವಮಾನ ಆದರೆ ಅದು ಇಡೀ ಕನ್ನಡದ ಕುಲಕೋಟಿಗೆ ಆದಂಥ ಅವಮಾನ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ನೀವು ಕನ್ನಡದ ಹೆಸರಿನಲ್ಲಾದಂಥ ಯಾವ ಕರ್ನಾಟಕ ಅನ್ನುವ ಪ್ರಾಂತ್ಯದಲ್ಲಿ ರಾಜಕಾರಣಿಗಳು ಮರೆಯುವುದಿಲ್ಲ. ನೀವು ಅದನ್ನು ಮರೆತು ನೀವು ಇಲ್ಲಿ ಅಪ್ಪಟ ಕೊರಟಗೆರೆ ಅನ್ನುವ ಊರು ಅಪ್ಪಟ ಕನ್ನಡಿಗರ ಊರು. ಇದಕ್ಕೊಂದು ಇತಿಹಾಸ ಇದೆ. ಕೆಂಪೇಗೌಡರ ಆಳ್ವಿಕೆಯ ಇತಿಹಾಸ ಇದೆ. ಅಂಥ ಊರಿನಲ್ಲಿ ಕನ್ನಡಕ್ಕೆ ಕುತ್ತು, ಕನ್ನಡದ ಬಾವುಟಕ್ಕೆ ಕುತ್ತು ರಾತ್ರೋರಾತ್ರಿ ನೂರಾರು ಜನ ಪೊಲೀಸರು ಇಟ್ಕೊಂಡು ಕನ್ನಡದ ಬಾವುಟವನ್ನು ತೆರವುಗೊಳಿಸ್ತೀರಿ ಅಂದರೆ ಆ ಮಹಾರಾಷ್ಟ್ರದ ನಾಡದ್ರೋಹಿಗಳಿಗೂ ನಿಮಗೂ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ನಮ್ಮನ್ನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಿದ್ದರಾಜು ಟಿಎಚ್, ಕೆಟಿವಿ ನ್ಯೂಸ್, ಕೊರಟಗೆರೆ.